ಮಿಕ್ಸೆಡ್ ಚಿಕನ್ ಮಾಡ್ತಿದ್ದೀನಿ. ಫಸ್ಟ್ ಇದು ಒಗ್ಗರಣೆ ಹಾಕೋಣ, ಆಮೇಲೆ ಮಾತಾಡೋಣ. ಆಯಿಲ್ ಹಾಕಿ 1/2 kg ಚಿಕನ್ ಹಾಕ್ತಿದ್ದೀನಿ. ಮಿಕ್ಸೆಡ್ ಅಂತ ಯಾಕೆ ಹೇಳಿದ್ನಂದ್ರೆ ತೋರಿಸ್ತೀನಿ, ಒಂದು ನಿಮಿಷ ಲೈನಲ್ಲಿರಿ. ಮಿಕ್ಸೆಡ್ ಅಂದರೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಿಕ್ಸೆಡ್ ಅಂತ ಯಾಕಂದಿನಿ ಅಂದ್ರೆ ಅದೇ ನುಗ್ಗಿಕಾಯಿ, 1-2 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ, ನುಗ್ಗಿಕಾಯಿ 1/2 kgಗೆ 5 ಅಂದರೆ 1/4 kg ಬದನೆಕಾಯಿ, ಇವೆಲ್ಲವೂ ಹಾಕ್ಬೇಕು. ಉಪ್ಪು ಅರಿಶಿನ ಪುಡಿ ಹಾಕಿ ಕಲಿಸ್ತೀನಿ ಚಿಕನ್ಗೆ. ಚಿಕನ್ ನೀರು ಹೋದ್ಮೇಲೆ ಅವನ್ನೆಲ್ಲ ಮಿಕ್ಸೆಡ್ ಹಾಕಿ ಮತ್ತು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಅದೇ ಮಸಾಲೆ ನಾನು ಜಾಸ್ತಿ ಮಸಾಲೆ ಹಾಕಲ್ಲ, ಆದರೂ ಈ ಮಿಕ್ಸೆಡ್ಗೆ ಮಸಾಲೆ ಬೇಕು. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, 2 ಪಿಂಚ್ ಚಕ್ಕೆ, 2 ಪಿಂಚ್ ಲವಂಗ, ಇನ್ನೇನಪ್ಪ ಅಷ್ಟೇ, ಕೊತ್ತಂಬರಿ, ಕೊಬ್ಬರಿ, ಚೂರು ಕೊಬ್ಬರಿ ಹಾಕಿ ಇದನ್ನ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇದರಲ್ಲಿ 1 ಈರುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಏನೇನು ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, 2 ಚಕ್ಕೆ, 2 ಲವಂಗ, 1 ಈರುಳ್ಳಿ, ಇದಿಷ್ಟು ಮಿಕ್ಸೆಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ. ಇದನ್ನೆಲ್ಲ ಮಸಾಲೆ ಹಾಕ್ಬೇಕು, ಕರಿ ಆಗುತ್ತೆ ಇದು. ಆಯಿತಾ? 1 ನಿಮಿಷ ನೋಡಿ. ಅದು ಚಿಕನ್ ನೀರು ಬಿಟ್ಕೊಂಡು ಗಟ್ಟಿಯಾಗಿದೆ. ಈಗ ಬದನೆಕಾಯಿ, ನುಗ್ಗಿಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಉದ್ದನೂ 2 ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಇದನ್ನ ಕಲಿಸ್ಬಿಟ್ಟು 1 ಸೆಕೆಂಡ್ ಬಿಟ್ಟು ಆಮೇಲೆ ಮಸಾಲೆ ಹಾಕಿ 3 ಸೀಟಿ ಒಡಿಸೋದು. ಆಯ್ತು ನೋಡಿ, ಬದನೆಕಾಯಿ, ನುಗ್ಗಿಕಾಯಿ, ಚಿಕನ್ನು ಆಯಿತಾ? ನುಗ್ಗಿಕಾಯಿ ಹಸಿಮೆಣ್ಸಿನ್ಕಾಯಿ ಬರಬಾರ್ದು. ನುಗ್ಗಿಕಾಯಿ, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ತುಂಬ ಬದನೆಕಾಯಿ ಎಣ್ಣೆಗಾಯಿ ಕೊಯ್ತೀವಲ್ಲ ಆ ಥರ. ಆಯ್ತು, ನೆಟ್ ಕ್ಲೋಸ್ ಮಾಡಿ 3 ಸೀಟಿ ಹೊಡೆಸಿದ್ರೆ ಮಿಕ್ಸೆಡ್ ಚಿಕನ್ ತಿಂದು ನೋಡಿ, ಸೂಪರಾಗಿರುತ್ತೆ. ಏನು ಹಿಂಗೆಲ್ಲ ಹುಚ್ಚುಚ್ಚು ಮಾಡ್ತಿದ್ದಾಳೆ ಆಂಟಿ ಅಂದ್ಕೊಬೇಡಿ, ತುಂಬ ಸೂಪರಾಗಿರುತ್ತೆ. ಬದನೆಕಾಯಿ ತಿಂದಂಗೆ ಆಗುತ್ತೆ. ನುಗ್ಗಿಕಾಯಿ ಏನು ಇದ್ರ ಟೇಸ್ಟೇ ಬೇರೆ ವೆರೈಟಿ ಇರುತ್ತೆ. ತಿನ್ನಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಂಟಿನ ಎಂಕರೇಜ್ ಮಾಡಿ. ರಾತ್ರಿಗೂ ಈಗ ಮಧ್ಯಾಹ್ನಕ್ಕೂ ಆವಾಗಲೇ ಜ್ಯೂಸ್ ಕುಡ್ದಿದ್ನಲ್ಲ, ಈಗ ಇದನ್ನ ಮಾಡಿಕೊಂಡು ರೊಟ್ಟಿ ಇದೆ ಅದರಲ್ಲಿ ಊಟ ಮಾಡ್ತೀವಿ. ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ ಯಾವುದ್ರಲ್ಲಿ ಬೇಕಾದರೂ ಊಟ ಮಾಡ್ಬೋದು. ಮುದ್ದಿಗೆ ತುಂಬ ಸೂಪರಾಗಿರುತ್ತೆ. ನಾಗವೇಣಿ ಆಂಟಿ ಬದನೆಕಾಯಿ ಸೂಪರ್ ಅಂತ ನೀವು ಅನ್ಬೇಕು. ಬಾಯ್.